ಹುಬ್ಬಳ್ಳಿ ಪರೀಕ್ಷಾ ಕೇಂದ್ರದಲ್ಲಿ ಎಡವಟ್ಟಾಗಿದ್ದು ಇಂದು ಮಧ್ಯಾಹ್ನ 2 ಗಂಟೆಗೆ ಪರೀಕ್ಷೆಯನ್ನ ನಿಗದಿ ಮಾಡಲಾಗಿತ್ತು. ಆದರೆ ರಾತ್ರಿ 10 ಕಳೆದರೂ ಆರಂಭವಾಗದ ಪರೀಕ್ಷೆ ಕೇಂದ್ರ ಎಸ್ಎಸ್ಸಿ ಪರೀಕ್ಷೆ ವೇಳೆ ಎಡವಟ್ಟು ಉಂಟಾಗಿದ್ದು ಅವ್ಯವಸ್ಥೆ ಆಗರವಾದ ಹುಬ್ಬಳ್ಳಿ ಕೇಶವಾಪುರದಲ್ಲಿರುವ ಪರೀಕ್ಷಾ ಕೇಂದ್ರ. ನೂರಾರು ಅಭ್ಯರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟ ಪರೀಕ್ಷಾ ಕೇಂದ್ರ. ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಕೇಂದ್ರದ ಎದುರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹುಬ್ಬಳ್ಳಿ ಪರೀಕ್ಷಾ ಕೇಂದ್ರದಲ್ಲಿ ಎಡವಟ್ಟಾಗಿದ್ದು ಇಂದು ಮಧ್ಯಾಹ್ನ 2 ಗಂಟೆಗೆ ಪರೀಕ್ಷೆ ನಿಗದಿಯಾಗಿತ್ತು. ಆದರೆ ರಾತ್ರಿ 10 ಕಳೆದರೂ ಕೂಡ ಪರೀಕ್ಷೆ ಆರಂಭವಾಗಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಕೇಂದ್ರ ಎಸ್ಎಸ್ಸಿ ಪರೀಕ್ಷೆ ವೇಳೆ ಎಡವಟ್ಟಾಗಿದ್ದು ಅವ್ಯವಸ್ಥೆಯ ಆಗರವಾಗಿದೆ ಹುಬ್ಬಳ್ಳಿ ಕೇಶವಾಪುರದಲ್ಲಿರುವ ಪರೀಕ್ಷಾ ಕೇಂದ್ರ. ನೂರಾರು ಅಭ್ಯರ್ಥಿಗಳ ಭವಿಷ್ಯಕ್ಕೆ ಪರೀಕ್ಷಾ ಕೇಂದ್ರ ಕೊಳ್ಳಿ ಇಟ್ಟಿದ್ದು ಇಂದು ಮಧ್ಯಾಹ್ನ 2 ಗಂಟೆಗೆ ಪರೀಕ್ಷೆ ನಿಗದಿಯಾಗಿತ್ತು. ಆದರೆ ರಾತ್ರಿ 10 ಗಂಟೆ ಕಳೆದರೂ ಕೂಡ ಪರೀಕ್ಷೆ ಆರಂಭವಾಗಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ಅಭ್ಯರ್ಥಿಗಳು ಕೇಂದ್ರದ ಎದುರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. Entry time is 3 p.m. But at that time I came to ಸಂಜೆ 5 ಗಂಟೆಗೆ ನಡೆಯಬೇಕಿದ್ದ ಎಕ್ಸಾಮ್ ರಾತ್ರಿ 10 ಗಂಟೆಯಾದರೂ ಕೂಡ ನಡೆದಿಲ್ಲ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹುಬ್ಬಳ್ಳಿಯ ಎಕ್ಸಾಮ್ ಸೆಂಟರ್ಗೆ ಬಂದಂಥ ವಿದ್ಯಾರ್ಥಿಗಳ ಜೀವನದ ಜೊತೆ ಈ ಒಂದು ಇಲಾಖೆ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಹುಡುಗಾಟವಾಡ್ತಾ ಇದೆ. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಈ ಮಳೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಲು ಎಕ್ಸಾಮನ್ನು ಬರೆಯಲು ಹುಬ್ಬಳ್ಳಿಗೆ ಬಂದಿದ್ದರು. ಆದರೆ ಇವರ ಭವಿಷ್ಯದ ಜೊತೆ ಆಟ ಆಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ನ ಸ್ಟಾಫ್ ಸೆಲೆಕ್ಷನ್ ಕಮಿಟಿ. ಯಾಕಂದರೆ ವಿವಿಧ ಇಲಾಖೆಗಳಲ್ಲಿ ಇರುವಂತಹ ಒಂದು ಹಲವಾರು ಹುದ್ದೆಗಳಿಗೆ ಒಂದು ಎಕ್ಸಾಮನ್ನು ಬರಿಬೇಕಾದ್ರೆ ಈ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಟಿಯ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಬರಿಬೇಕು. ಅದು ಇವತ್ತು ಸಂಜೆ 5 ಗಂಟೆಗೆ ಬ್ಯಾಚ್ ವೈಸ್ ಆ ಒಂದು ಟೆಕ್ನಿಕಲ್ ಎಕ್ಸಾಮ್ಸ್ ಇದ್ವು. ಆ ಒಂದು ಸಮಸ್ಯೆ ಆ ಒಂದು ಎಕ್ಸಾಮ್ಗೆ ಸಮಸ್ಯೆ ಎದುರಾಗಿರೋದು ಟೆಕ್ನಿಕಲ್ ಸರ್ವರ್ ಡೌನ್ ಅಂತ ಹೇಳಲಾಗ್ತಾ ಇದೆ. ಈ ಎಕ್ಸಾಮ್ ಸೆಂಟ್ರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಅನ್ನೋದೇ ಈಗ ಪ್ರಶ್ನೆ ಬಂದಿರುವಂಥದ್ದು. ಇಲ್ಲಿ ಯಾವುದೇ ಸ್ಟಾಫ್ಗಳಿಲ್ಲ ಮತ್ತು ಇಲ್ಲಿ ಯಾವುದೇ ರೀತಿಯ ಒಂದು ವ್ಯವಸ್ಥೆಯೂ ಕೂಡ ಇಲ್ಲ. ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೆಲ್ಲರೂ ಕೂಡ ವಿವಿಧ ಜಿಲ್ಲೆಗಳಿಂದ ಬಂದಿದ್ದಾರೆ. ಇದರಲ್ಲಿ ಒಂದು ಮಹಿಳಾ ಅಭ್ಯರ್ಥಿಗಳಿದ್ದಾರೆ, ಪುರುಷ ಅಭ್ಯರ್ಥಿಗಳಿದ್ದಾರೆ. ಕೇವಲ ಮತ್ತು ಈ ಒಂದು ಅವ್ಯವಸ್ಥೆ ಕೂಡ ಆಗಿರುವಂಥದ್ದು. ಈ ಒಂದು ಅವ್ಯವಸ್ಥೆ ಏನಾಗಿದೆ ಅಂತ ವಿದ್ಯಾರ್ಥಿಗಳನ್ನು ಕೋಣ ಸರ್, ಎಲ್ಲಿಂದ ಬಂದಿದ್ರು? ನಾನು ಇಲ್ಲೇ ಲೋಕಲ್ ಸ್ವಲ್ಪ ದಿವಸದಿಂದ ಲೋಕಲ್ ಇರ್ತೀನಿ ಸರ್. ನಂದು ಹೋಮ್ ಡಿಸ್ಟಿಕ್ ಬಂದು ಬೀದರ್ ಡಿಸ್ಟ್ರಿಕ್ಟು ಹುಮ್ನಾಬಾದ್ ತಾಲೂಕು. ಇಲ್ಲಿ ಬಂದಾಗ ಸರ್ ಇಲ್ಲಿರೋ ಪ್ರಾಬ್ಲಮ್ಸ್ ಏನು ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಿಗೆ ಇವರು ಇನ್ಫಾರ್ಮೇಷನ್ ಕೊಡಬೇಕು, ಎಲ್ಲ ಕಂಡಕ್ಟ್ ಮಾಡಬೇಕಾಗಿರೋ ಎಲ್ಲ ಫೆಸಿಲಿಟೀಸ್ ತೊಗೊಳೋದಕ್ಕೆ. ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಿಗೆ ಕೊಡಬೇಕು, ಅದು ಕೊಟ್ಟಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟಿಂದ ಯಾರೂ ಇಲ್ಲಿ ಇರಲಿಲ್ಲ. ಅದೆಲ್ಲ ಕೂಡಿ ಅದೆಲ್ಲ ಆದಮೇಲೆ ಎಕ್ಸಾಮ್ ಇಂಟರಪ್ಟ್ ಆದಮೇಲೆ ಇವರು ಎಕ್ಸಾಮ್ ನಡೆಸೋರು ಬಂದು ಹೇಳ್ತಾರೆ ಟೆಕ್ನಿಕಲ್ ಎರರಿಂದ ಎಕ್ಸಾಮ್ ಇಂಟರಪ್ಟ್ ಆಗಿದೆ ಅಂತ. ಟೆಕ್ನಿಕಲ್ ಎರರಿಂದ ಎಕ್ಸಾಮ್ ಇಂಟರಪ್ಟ್ ಆಗಿಲ್ಲ ಸರ್. ಟೆಕ್ನಿಕಲ್ ಎರರು ಎಕ್ಸಾಮ್ ಇಂಟರಪ್ಟ್ ಆಗೋದಕ್ಕೆ ಆಗಬೇಕಾಗಿರೋ ಬಹಳ ಕಾರಣಗಳಲ್ಲಿ ಒಂದು ಎಲ್ಲ ರೀಸನ್ ಇರೋದು ಹ್ಯೂಮನ್ ಎರರು. ನಾವು ಅದನ್ನು ಪ್ರೂವ್ ಮಾಡೋಕ್ಕೆ ತಯಾರಾಗಿದ್ದೀವಿ. ಈ ಎಕ್ಸಾಮ್ ಸೆಂಟರ್ ನಡೆಸೋದಕ್ಕೆ ಸರ್ ಏನು ಎಕ್ಸಾಮ್ ಇತ್ತು ಸರ್? ಇದು ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಎಕ್ಸಾಮ್ಸ್ ಇತ್ತು ಸರ್. ಇದು ಫೇಸ್ 13 ಅಂತ ಸೆಲೆಕ್ಷನ್ ಪೋಸ್ಟು. ಡಿಗ್ರಿ SLC ಮತ್ತು PUC 3 ಇದಿರುತ್ತೆ. ಫಸ್ಟು ಶಿಫ್ಟು ಬೆಳಿಗ್ಗೆ 9:30ರಿಂದ 10:30ವರೆಗೂ SLC ಅವರು ಸೆಲೆಕ್ಷನ್ ಪೋಸ್ಟ್ದು. ಮಧ್ಯಾಹ್ನ 1:30ರಿಂದ 2:30 PUC ಮೇಲೆ ಹುಡ್ರದು. ಮತ್ತು ಗ್ರ್ಯಾಜುಯೇಷನ್ ಪೋಸ್ಟ್ ಡಿಗ್ರಿ ಪೋಸ್ಟು ಈಗ 5:30ರಿಂದ 6:30 ಆಗೋಯಿತು. ಬೆಳಿಗ್ಗೆದು ಮಲ್ಟಿಪಲ್ ಸೆಂಟರ್ಸಲ್ಲಿ ಕ್ಯಾನ್ಸಲೇಷನ್ ಆಗಿದೆ. ಆಲ್ ಓವರ್ ಇಂಡಿಯಾದಲ್ಲಿ ಮಲ್ಟಿಪಲ್ ಸೆಂಟರ್ ಇದರಿಂದ ಇದು ಸರ್ವರ್ ಇಶ್ಯೂ ಆಗಿದೆ, ಕ್ಯಾನ್ಸಲ್ ಆಗಿದೆ. ಅದು ನೋಟಿಸ್ ಹಚ್ಚಿದ್ರು, ಅದು ನಮಗೆ ಮೆಸೇಜ್ ಬಂತು SSCಯಿಂದ, ಅದು ಕ್ಯಾನ್ಸಲ್ ಆಯಿತು. ಓಕೆ, ಮಧ್ಯಾಹ್ನದ ಶಿಫ್ಟು 2:30ಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು, ಲೇಟಾಗಿ ಸ್ಟಾರ್ಟ್ ಆಗಿದೆ. ಅವ್ರನ್ನ 5 ಗಂಟೆಗೆ ಬಿಟ್ಟಿದ್ದಾರೆ. ನಮ್ಮನ್ನು 5 ಗಂಟೆ ಒಳಗೆ ಕರ್ಕೋಬೇಕಿತ್ತು. 5 ಗಂಟೆ ಮೇಲಾಗಿದ್ದರೆ ಕರ್ಕನಲ್ಲ ಅಂತಂದೇಳಿ ಟೈಮಿಂಗ್ ಪ್ರಕಾರ ಹಾಕಿದ ಮೇಲೆ ನಾವು 5-10 ನಿಮಿಷ ಲೇಟಾಗಿ ಬಂದರೂ ಸ್ಟೂಡೆಂಟ್ಸ್ ಇದು ಮಾಡ್ತಿದ್ವು. ಆದರೆ ಎಕ್ಸಾಮ್ ಸ್ಟಾರ್ಟ್ ಆಗೋದೇ ಲೇಟಾಗಿದೆ. 5:30ಗೆ ಸ್ಟಾರ್ಟ್ ಆಗಿ 6:30 ಮುಗಿತಕ್ಕಂಥ ಎಕ್ಸಾಮು ನಮಗೆ ಈಗ ನೈಟು 7 ಗಂಟೆಗೆ ಸ್ಟಾರ್ಟ್ ಆಗಿದೆ. ಎಕ್ಸಾಮ್ ಸ್ಟಾರ್ಟ್ ಆಗಿ ಬರೀ 15 ನಿಮಿಷ ಆಗಿದೆ, ಕರೆಂಟ್ ಹೋಯಿತು. ಇಲ್ಲಿ ಜನರೇಟರ್ ಬ್ಯಾಕಪ್ ಇದ್ದರೂ ಕೂಡ ನಾವು ಸಿಸ್ಟಮ್ಸ್ ವರ್ಕ್ ಆಗ್ತಿದ್ದಿಲ್ಲ. ಒಂದು ಲೈಟಿಂಗ್ ವ್ಯವಸ್ಥೆ ಇಲ್ಲ, ಒಂದು ಮೌಸ್ಗಳು ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಅರ್ಧಕ್ಕೆ ಎಕ್ಸಾಮ್ ಇರೋದಕ್ಕೆ ಒಂದು ಆಲ್ಮೋಸ್ಟ್ 100-150 ಜನ ಪೊಲೀಸರು ಕೂಡ ಬಂದಿರುವಂಥದ್ದು. ಅವರು ಕೂಡ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸ್ತಾ ಇದ್ದಾರೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿಯನ್ನು ನೀಡಿ ಈ ಒಂದು ಸಮಸ್ಯೆಯನ್ನು ಕ್ಲಿಯರ್ ಮಾಡಬೇಕನ್ನೋ ನಿಟ್ಟಿನಲ್ಲಿ ಓಡಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಒಳಗಡೆ ಸೆಂಟರ್ ಕೂಡ ಈಗ ಬೀಗ ಹಾಕಿರುವಂಥದ್ದು. ಒಳಗಡೆ ಸಿಬ್ಬಂದಿ ಇದ್ದಾರೆ. ಒಳಗಡೆ ಸಿಬ್ಬಂದಿ ಇದ್ದಾರೆ. ಸಿಬ್ಬಂದಿಯನ್ನು ಕೂಡ ಮಾತನಾಡಿಸುವಂಥ
ಮಾತನಾಡುವಂಥ ಪ್ರಯತ್ನ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಕ್ಸಾಮ್ ನಡೆಸುವಂತಹ ಸೆಂಟರ್ನಲ್ಲಿ ಯಾವುದೇ ಸಿಬ್ಬಂದಿ ಕೂಡ ಇಲ್ಲ ಮತ್ತು ಈ ಸಿಬ್ಬಂದಿಗೆ ಯಾವುದೇ ರೀತಿಯ ಒಂದು ಅವರಿಗೆ ಮಾಹಿತಿ ನೀಡಬೇಕಾದಂಥ ಸಿಬ್ಬಂದಿಗಳೇ ಕೂಡ ಇಲ್ಲ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಎಕ್ಸಾಮ್ ಸೆಂಟರ್ ಇದೆ. ಎಕ್ಸಾಮ್ ಸೆಂಟರ್ನಲ್ಲಿ ಕರೆಂಟ್ ಹೋಗುತ್ತೆ. ಕರೆಂಟ್ ಹೋಗುವಂಥ ಎಕ್ಸಾಮ್ ಸೆಂಟ್ರಿಗೆ ಯಾಕೆ ಅನುಮತಿ ಕೊಟ್ಟರೆ ಅನ್ನೋದು ಈಗ ತಿಳಿಯದ ಪ್ರಶ್ನೆ ಆಗಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ಎಕ್ಸಾಮ್ ಸೆಂಟ್ರಲ್ಲಿ ಕೂಡ ಯಾವುದೇ ರೀತಿಯ ಸಿಬ್ಬಂದಿ ಇಲ್ಲ. ಸೊ ಈ ಒಂದು ಅವ್ಯವಸ್ಥೆಯಲ್ಲಿ ಎಕ್ಸಾಮ್ ಹೇಗೆ ನಡೆಸ್ತಾರೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಇಂತಹ ಒಂದು ಅವ್ಯವಸ್ಥೆಯಲ್ಲಿ ಕರೆಂಟ್ ಇಲ್ಲ, ಸಿಬ್ಬಂದಿ ಇಲ್ಲ, ಸ್ಟಾಫ್ ಇಲ್ಲ. ಸೊ ಇಲ್ಲಿ ಕಂಪ್ಯೂಟರ್ಗಳು ಆನ್ ಆಗೋದೇ ಇಲ್ಲ. ಸೊ ಇಲ್ಲಿ ಜನವಸತಿ ಕಡೆ ಇರುವ ಕಡೆ ಎಕ್ಸಾಮ್ ಸೆಂಟರ್ ಹೇಗೆ ಕೊಟ್ಟರು ಅನ್ನೋದು ಈಗ ಪ್ರಶ್ನೆ ಆಗಿರುವಂಥದ್ದು. ಇದು ಯಾವುದೋ ಒಂದು ಕಾಲೇಜಲ್ಲ, ಇನ್ಸ್ಟಿಟ್ಯೂಟ್ ಅಲ್ಲ, ಯಾವುದಲ್ಲ. ಇಲ್ಲಿ ಒಂದು ಖಾಸಗಿಯಾಗಿ ಯಾವ ರೀತಿಯಾಗಿ ಅನುಮತಿ ಕೊಟ್ಟರು ಅನ್ನೋದೇ ಈಗ ತಿಳಿಯದ ಪ್ರಶ್ನೆ ಆಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೊಂಡಂತೆ ಒಂದು 5 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಿತ್ತು. ಇನ್ನೂ ಕೂಡ ಎಕ್ಸಾಮ್ಗಳು ಸ್ಟಾರ್ಟ್ ಆಗಿಲ್ಲ. ಈಗ ರಾತ್ರಿ 10 ಗಂಟೆ ಆಗಿದೆ. ಬೇರೆ ಊರಿಂದ ಬಂದ ಅರ್ಜಿಗಳಿಗೆ ವ್ಯವಸ್ಥೆ ಕೂಡ ಇಲ್ಲ ಮತ್ತು ಇಲ್ಲಿ ಸಿಬ್ಬಂದಿ ಇಲ್ಲ. ಸೊ ಇದಕ್ಕೆ ಯಾರು ಹೊಣೆ ಅನ್ನೋದು ಈಗ ಪ್ರಶ್ನೆ. ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.